ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರುನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಯಕೀಯ ಸ್ಥಾನದಲ್ಲಿರುವ ಆ ತಾಯಿ, ರುದ್ರಾದಿ ದೇವತೆಗಳ ತಾಯಿ ಅಮ್ಮ ಭಾರತೀ ಸರಸ್ವತಿ, ಭಾರತೀಯ ಅವತಾರರಾಗಿರುವಂತಹ ದ್ರೌಪದಿ ದೇವಿಯ ವಿಷಯದಲ್ಲಿ ತುಂಬ ಹೇಳಬೇಕಾದದ್ದು. 5 ಪತಿಯರನ್ನು ಕಟ್ಟಿಕೊಂಡು ಅತ್ಯಂತ ಧರ್ಮದಿಂದ ಇರುವ ಋಷಿಗಳಿಗೆ ದೇವತೆಗಳಿಗೆ ಪೂಜನೀಯಳಾಗಿರುವಂತಹ ಈ ಮಹಾತಾಯಿಯ ಸ್ವರೂಪವನ್ನು ಹಾಗೂ ಗುಣಗಳನ್ನು ಅವಳ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತದೆ. ಯಾಕೆಂದರೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಅಂತಾದ ಮೇಲೆ ಸರಸ್ವತಿಗೆ ನಮಸ್ಕಾರವನ್ನು ಮಾಡಿದ್ದಾರೆ, ಭಾರತೀ ದೇವಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಭಾರತೀ ದೇವಿ ಮಹಾಭಾರತದಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯರಾಗುವುದು. ಆ ಮಹಾಭಾರತಕ್ಕೆ ಅಭಿಮಾನಿ ದೇವತೆ, ವೇದಗಳಿಗೆ ಅಭಿಮಾನಿ ದೇವತೆ, ಅಂತಹ ಜ್ಞಾನದ ವಿದ್ಯೆಯ ಅಭಿಮಾನಿ ದೇವತೆಯಾಗಿರುವಂತಹ ಭಾರತೀ ದೇವಿಯಂತೆಯೇ ಶ್ರೀಮದಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದ ಟೀಕಾಕೃತ್ಪಾದರು ಭವತಿಯದನ ಫಲವಾದೇಣ ಮುಖೋಪಿ ವಾಕ್ಯೇ ಗಣಪತಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಭಾರತೀ ದೇವಿ ವಿಶೇಷವಾಗಿ ಹಾಗಾಗಿ ಭಾರತೀ ದೇವಿಯ ವಿಷಯದಲ್ಲಿ ಅನೇಕ ವಿಷಯಗಳನ್ನು ಹೇಳಬೇಕಾದದ್ದುಂಟು, ಒಂದೇ ದಿನದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ವಿಭಾಗವನ್ನು ಮಾಡಿ ತಿಳಿದುಕೊಳ್ಳೋಣ. ಆದರೆ ಕೆಲವು ಮಾತುಗಳನ್ನು ಅವಳ ಸ್ವರೂಪದ ಬಗ್ಗೆ, ಅವಳ ಲಾವಣ್ಯದ ಬಗ್ಗೆ ಮಹಾಭಾರತ ಎಷ್ಟು ತನ್ನನ್ನೇ ತಾನು ಮಾರಿಕೊಂಡಿದೆ ಅಂತನ್ನುವುದನ್ನು ನೋಡಬೇಕು. ಅವಳ ಲಾವಣ್ಯ, ಅವಳ ಲಕ್ಷಣಗಳು, ಅವಳ ಚೆಲುವು ಅದು ಅದ್ಭುತವಾಗಿರುವಂಥದ್ದು. ಮಹಾಭಾರತ ಬಾರಿ ಬಾರಿ, ಒಂದು ಬಾರಿ ಅಲ್ಲ, ಅನೇಕ ಬಾರಿ ಆ ಮಾತನ್ನು ವರ್ಣನೆ ಮಾಡ್ತದೆ. ಶ್ರೀಮದ್ ಆಚಾರ್ಯರು ಕೂಡ ಅನೇಕ ಸಲ ಲೋಕಸುಂದರಿ ಎಂಬ ಶಬ್ದದಿಂದ ಇನ್ನನೇಕ ವಿಧವಾದ ಮಾತುಗಳಿಂದ ಅವಳನ್ನು ವರ್ಣನೆ ಮಾಡ್ತಾರೆ. ಮಹಾಭಾರತವನ್ನು ಅಧ್ಯಯನ ಮಾಡುವವರಿಗೆ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ. ಒಬ್ಬ ಹೆಣ್ಣಿನ ಯಾವ ಮಹಾದೇವಿ, ಮಹಾತಾಯಿ, ನಮ್ಮೆಲ್ಲರ ತಾಯಿಯಲ್ಲ, ಶೇಷ ಗರುಡ ರುದ್ರಾದಿ ದೇವತೆಗಳಿಗೆ ತಾಯಿಯಾಗಿರುವಂತಹ ಭಾರತೀ ದೇವಿ, ಅವಳ ಲಾವಣ್ಯವನ್ನು, ಅವಳ ಸೌಂದರ್ಯವನ್ನು, ಸ್ತ್ರೀ ಲಕ್ಷಣಗಳು, ಯಾವುದೆಲ್ಲ ಸ್ತ್ರೀ ಲಕ್ಷಣಗಳು
ಇರಬೇಕೋ ಆ ಲಕ್ಷಣಗಳೆಲ್ಲವೂ ಕೂಡ ಅತಿತರಾಂ ಭಾರತೀ ದೇವಿಯಲ್ಲಿ ಅರ್ಥಾತ್ ದ್ರೌಪದಿ ದೇವಿಯಲ್ಲಿ ಅವತಾರ ಮಾಡಿದಾಗಲೂ ಅಷ್ಟು ಸಮೃದ್ಧವಾಗಿ ಲಕ್ಷಣಗಳಿದ್ದವು ಅಂತನ್ನುವುದನ್ನು ಮಹಾಭಾರತ ವರ್ಣನೆ ಮಾಡ್ತದೆ. ಸಂಕ್ಷೇಪದಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ, ತುಂಬ ಹೆಚ್ಚಿದೆ. ತತಃ ಕೃಷ್ಣ ಸುಖೇಶಿ ಸಾ ದರ್ಶನೀಯ ಶುಚಿಸ್ಮಿತ. ಅವಳ ಕೇಶಗಳ ಬಗ್ಗೆ 10 ಬಾರಿ ಬಂದಿದೆ. ಅವಳ ಕೂದಲುಗಳು ಹೇಗೆ ಅಂದರೆ ರೇಷ್ಮೆ ಇನ್ನೂ ಬಿರುಸಾಗಬಹುದು ಅಷ್ಟು ಕೋಮಲವಾಗಿರುವಂತಹ ಕೂದಲುಗಳವಳು. ತತಃ ಕೃಷ್ಣ ಕಪ್ಪು ರೂಪ ಇತ್ತವಳಿಗೆ, ಆದರೆ ಸುಖೇಶಿ ಸಾ ದರ್ಶನೀಯ, ನೋಡ್ತಲೇ ಇರಬೇಕು ಅವಳನ್ನು ಸದಾಕಾಲ. ಅತ್ಯಂತ ಗೌರವದಿಂದ, ಅತ್ಯಂತ ಪ್ರೇಮದಿಂದ, ಪರಮ ಭಕ್ತಿಯಿಂದ ಅವಳನ್ನು ನೋಡ್ತಲೇ ಇರಬೇಕು. ಅವಳನ್ನು ನೋಡುವವರಿಗೆ ಎಂದೆಂದಿಗೂ ಬೇಸರ ಬರುವುದು ಸಾಧ್ಯವೇ ಇಲ್ಲ. ಅಂತಹ ರೂಪ ಅವಳಿಗಿತ್ತು. ಮಹಾಭಾರತ ಮತ್ತೆ ಮುಂದೆಯೂ ವರ್ಣನೆ ಮಾಡ್ತದೆ. ಶುಚಿಸ್ಮಿತ, ಅವಳು ಮುಗುಳು ನಗೆ ಇಷ್ಟು ಮಂಗಳಕರವಾದದ್ದು, ಇಷ್ಟು ಶುದ್ಧವಾದದ್ದು, ಇಷ್ಟು ಅನುಗ್ರಹಪೂರ್ಣವಾದದ್ದು. ಯಾರನ್ನು ನೋಡಿ ಅವಳು ನಗ್ತಾಳೋ, ಮಂದಸ್ಮಿತವನ್ನು ಮಾಡ್ತಾಳೋ, ಅವಳ ಭಾಗ್ಯ ತೆರೆಯಿತು ಅಂತ ತಿಳಿದು. ಅಂಥ ಉತ್ತಮವಾಗಿರುವಂತಹ ಮುಗುಳು ನಗೆ ಅವಳದಿತ್ತು. ಶುಚಿಸ್ಮಿತ ವೇಣೀಕೇಶಾನ್ ಸಮುತ್ಕ್ಷಿಪ್ಯ ಪೀನವೃತ್ತ ಕುಚಾ ಶುಭ. ವೇಣೀಕೇಶಾನ್ ತನ್ನ ಕೇಶಪಾಶಗಳನ್ನೆಲ್ಲವನ್ನು ಕೂಡ ಹೆರಳು ಹಾಕಿಕೊಂಡು, ಜಡೆ ಹಾಕಿಕೊಂಡು, ಅವೆಲ್ಲವನ್ನು ಕೂಡ ಸಮುತ್ಕ್ಷಿಪ್ಯ, ಒಂದರ್ಥದಲ್ಲಿ ಹೊರಗೆ ಹಾಕಿ ಇನ್ನೊಂದು ಅರ್ಥದಲ್ಲಿ ಒಳಗೆ ಇಟ್ಟು 3 ಬಾರಿ ಬರ್ತದೆ. ದ್ರೌಪದಿ ದೇವಿ ತನ್ನ ಕೇಶಪಾಶಗಳ ಸೌಂದರ್ಯ ಜನರು ನೋಡಿ ಮೋಹಿತರಾಗುವುದು ಬೇಡ ಅಂತನ್ನುವ ಕಾರಣಕ್ಕಾಗಿ ಆ ಕೇಶಗಳನ್ನು, ವೇಣಿಯನ್ನೆಲ್ಲವನ್ನು ಬಲಭಾಗದಲ್ಲಿ ಹಾಕಿಕೊಂಡು ತನ್ನ ಸೆರಗು ಹೊತ್ತಿಕೊಂಡು ಓಡಾಡ್ತಾ ಇದ್ಲು. ಅಂಥ ಸೌಂದರ್ಯ ಅವಳ ಕೇಶಪಾಶಗಳಲ್ಲಿ. ಜುಗುಹೆ ದಕ್ಷಿಣೇ ಪಾರ್ಶ್ವೇ, ಬಲಭಾಗದಲ್ಲಿ ಆ ಹೆರಳನ್ನು ಒಳಗೆ ಹಾಕಿಕೊಂಡು ಅದರ ಮೇಲೆ ಸೆರಗು ಬರಬೇಕು. ಕೇಶಗಳು ಮೃದುವಾದದ್ದು, ಮುಟ್ಟಿದರೆ ಏನನ್ನು ಮುಟ್ತಾ ಇದ್ದೇವೆ, ಈ ಶೀಕ ತೂಲವನ್ನು ಮುಟ್ತಾ ಇದ್ದೇವಾ ಅಂತನ್ನುವಂತೆ ಅದು ಕೋಮಲವಾಗಿರುವಂಥ, ಕೈಯಲ್ಲಿ ಬಿರುಸೇ ಹತ್ತುತ್ತಿರಲಿಲ್ಲ, ಅಂಥ ಉತ್ತಮವಾದದ್ದು. ವಾಸಶ್ಚ ಪರಿಧಾಯೈಕಂ ಕೃಷ್ಣ ಸುಮಲಿನಂ ಮಹತ. ಇಷ್ಟಾಗಿ ಅವಳ ಉಟ್ಟ ಬಟ್ಟೆ, ಇದು ವಿರಾಟ ಪರ್ವಕ್ಕೆ ಬರುವಾಗ ಅವಳ ರೂಪವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹೊಲಸು ಬಟ್ಟೆ, ಕಾಡಿನಲ್ಲೆಲ್ಲ ತಿರುಗಾಡಿ ಬಂದಿದ್ದಾಳೀಗ. ವಿರಾಟ ರಾಜನ ಪಟ್ಟಣಕ್ಕೆ ಒಳಗೆ ಸೇರಬೇಕಾಗಿದೆ. ಹೊಸದಾದ ಸ್ವಚ್ಛವಾದ ಭಾರೀ ಜರ್ತಾರಿಯ ಸೀರೆ ಇಲ್ಲ ಅವಳಿಗೆ, ಹೊಲಸು ಸೀರೆ. ಅಂಥ ಹೊಲಸು ಸೀರೆ ಉಟ್ಟು ಬಂದರೂ ಅಷ್ಟು ಮೋಹಕವಾದಂತಹ ರೂಪ ಅವಳದು. ತಾಂ ನರಾಹ ಪರಿಧಾವಂತಹ ಸ್ತ್ರೀಯಶ್ಚ ಸಮುಪಾದ್ರವನ್. ಅವಳು ಬರ್ತಾ ಇದ್ದರೆ ಪಾಂಡವರೆಲ್ಲ ಬಂದಿದ್ದಾರೆ, ಒಬ್ಬೊಬ್ಬರಾಗಿ ಪಾಂಡವರು ಬಂದಿದ್ದಾರೆ. ಧರ್ಮರಾಜ ಬಂದ, ಭೀಮಸೇನ ಬಂದ, ಅರ್ಜುನ, ನಕುಲ ಸಹದೇವರು ಬಂದರೆ ಅವರೆಲ್ಲರೂ ತಮ್ಮ ತಮ್ಮ ವೃತ್ತಿಗಾಗಿ ಬಂದು ಅಲ್ಲಲ್ಲಿ ಸೇರಿಕೊಂಡಾದ ಮೇಲೆ ಕೊನೆಗೆ ದ್ರೌಪದಿಯ ಸರದಿ ಅವಳು ಬರ್ತಾ ಇರುವ ಸಂದರ್ಭದಲ್ಲಿ ಅವಳು ಊರಿನಿಂದ, ಅಗಸಿಯ ಬಾಗಿಲಿನಿಂದ ಊರಿನ ಅರಮನೆಗೆ ಬಂದು ಸೇರುವವರೆಗೆ ಜನ ಎಲ್ಲ ತುಂಬಿದವರು, ಕೇವಲ ಅವಳನ್ನು ನೋಡುವುದಕ್ಕಾಗಿ. ಜನಾಶ್ಚ ಸ್ತ್ರೀಯಶ್ಚ, ಸ್ತ್ರೀಯರು ಹಾಗೂ ಪುರುಷರು ಎಲ್ಲರೂ ಕೂಡ ಅವಳ ಸುತ್ತುವರೆದಿದ್ದಾರೆ. ಅವಳು ಬರ್ತಾ ಇದ್ದದ್ದನ್ನು ನೋಡ್ತಾರೆ. ಅವಳ ಹೆಜ್ಜೆ, ಅವಳ ಮುಖ, ಅವಳ ಲಾವಣ್ಯ, ಅವಳ ಸೌಂದರ್ಯ, ಅವಳ ಹಾವ, ಅವಳ ನಗದಿದ್ದರೂ ನಗುವಂಥ ಮುಖ, ಅಂಥ ಸುಂದರವಾಗಿರುವಂತಹ ಮುಖ. ಸ್ತ್ರೀಭಿಶ್ಚ ಪುರುಷೈಶ್ಚಾಪಿ ಸರ್ವತಃ ಪರಿವಾರಿತಾಂ. ಕೃಷ್ಣಾನ್ ಕೇಶಾನ್, ಕಪ್ಪು ಕೂದಲು, ಮೃದೂನ್ ದೀರ್ಘಾನ್, ಮೃದುವಾದ ಕೂದಲುಗಳು, ಸಮುದ್ಗೃತ್ಯ ಅದನ್ನು ಗಂಟು ಹಾಕಿಕೊಂಡು, ಅಸಿತೀಕ್ಷಣ, ಕುಂಚಿತಾಗ್ರಾಂಸ್ತು ಸೂಕ್ಷ್ಮಾಗ್ರಾನ್, ಆ ಕೂದಲಿನ ಕೊನೆ ಭಾಗ ಮತ್ತೂ ಸೂಕ್ಷ್ಮವಾಗಿತ್ತಂತೆ. ದರ್ಶನೀಯ ಜುಗುಹೆ ದಕ್ಷಿಣೇ ಪಾರ್ಶ್ವೇ, ಮತ್ತೊಮ್ಮೆ ಬರುತ್ತೆ, ತನ್ನ ಬಲಭಾಗದ ಸೆರಗಿನಲ್ಲಿ ಅದನ್ನು ಮುಚ್ಚಿಕೊಂಡು ಓಡಾಡ್ತಿದ್ಲು. ಹ್ರೀ ನಿಷೇವಾನ್ವಿತ ಬಾಲ ಕಂಪಮಾನ ಲತೇವ ಸಹ. ಹೆಚ್ಚು ಹೊತ್ತು ತೆಗೆದುಕೊಳ್ಳೋದಿಲ್ಲ, ಮಹಾಸ್ವಾಮಿಗಳವರ ಪ್ರವಚನವಾಗಬೇಕು. ಹ್ರೀ ನಿಷೇವಾನ್ವಿತ, ನಾಚಿಕೆ ಅಂತನ್ನುವುದನ್ನು ಸಹಜವಾಗಿ ನಾಚಿಕೆ ಅಂತನ್ನುವುದು ಹೆಣ್ಣು ಮಕ್ಕಳಿಗೆ ದೊಡ್ಡದಾದ ಗುಣವದು. ಬಹಳ ದೊಡ್ಡ ಗುಣ ಅಂದರೆ ಶ್ರೀ ನಾಚಿಕೆ.
ಆ ನಾಚಿಕೆಯನ್ನು ಎಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತನ್ನೋದರಲ್ಲಿ ಒಂದು ಡಿಸ್ಕ್ರಿಷನ್ ಇದೆ. ಆ ಡಿಸ್ಕ್ರಿಷನ್ನನ್ನು ಪರಿಪೂರ್ಣವಾಗಿ ಪರಿಪಾಲಿಸಿದವಳು ಮಹಾತಾಯಿ ದ್ರೌಪದಿ ದೇವಿ. ಹ್ರೀಶೇವಾನ್ವಿತ. ಹ್ರೀನಿಷೇವಾನ್ವಿತ ಬಾಲ. ಇನ್ನೊಂದು ವಿಚಿತ್ರವಾದಂಥದ್ದು, ತುಂಬ ಸುಂದರವಾದಂತಹ ವರ್ಣನೆ. ಕಂಪಮಾನ ಲತೇವಸ. ದಿಟ್ಟತನದಿಂದ ನಿಂತುಕೊಳ್ಳುವುದು ಹೆಣ್ಣು ಮಕ್ಕಳ ಶೋಭೆಯಲ್ಲವಂತೆ. ಸ್ವಲ್ಪ ಕಂಪಿಸಿಕೊಂಡೇ ಇರುವಂಥದ್ದು ಅವರ ಸ್ವಭಾವ. ಮಹಾಭಾರತದ ಈ ದ್ರೌಪದಿಯ ವರ್ಣನೆ ನೋಡಿದರೆ ಆಶ್ಚರ್ಯವಾಗತ್ತೆ. ಕಂಪಮಾನ ಲತೇವಸ. ಲತಾ ಬಳ್ಳಿ ಯಾವ ರೀತಿಯಾಗಿ ಕಂಪಮಾನವಾಗಿರಬೇಕೋ ಆ ರೀತಿಯಾಗಿ ಇರಬೇಕೇ ಹೊರತು ದೊಡ್ಡ ಬೆಟ್ಟದಂತೆ ನಿಂತ್ಕೊಂಡಿರಬಾರ್ದು. ಅಂಥ ಶೋಭೆ ದ್ರೌಪದಿ ದೇವಿಯಲ್ಲಿ ಸ್ವಾಭಾವಿಕವಾಗಿತ್ತು. ನೋಡಿ ಆ ವರ್ಣನೆ ಮಾಡೋದು ನೋಡಿ. ಇದು ವಿರಾಟ ಪರ್ವಕ್ಕೆ ಬರುವ ಸಂದರ್ಭದಲ್ಲಿ ಹ್ರೀನಿಷೇವಾನ್ವಿತ. ನಾಚಿಕೆ ಅಂದರೆ ನಾಚಿಕೆ. ಯಾರ ಜೊತೆಗೆ ಯಾವ ರೀತಿಯಾಗಿ ಹೇಗೆ ನಾಚಬೇಕೋ ಆ ರೀತಿಯಾಗಿ ಮಾಡುವಂಥ. ತಪ್ಪು ಕೆಲಸಕ್ಕೆ ನಾಚು ಪಡುವುದು ಒಂದು, ಆದರೆ ಸ್ತ್ರೀ ಸ್ವಭಾವ ಸ್ವಾಭಾವಿಕವಾಗಿ ನಾಚಬೇಕಲ್ಲ, ಅದು ಇತ್ತು. ತಾಸ್ಸರ್ವಾಹ ದ್ರೌಪದೀಂ ದೃಷ್ಟ ಸಂತಪ್ತಾಹ ಪರಮಂಗನಾಹ. ಅಲ್ಲಿ ಅವಳು ಬಂದಾಗ ಸುತ್ತಲೂ ಕೆಳಗಿರುವಂತಹ ಜನ, ಇನ್ನೂ ಅವಳು ಮೆಟ್ಟಲು ಹತ್ತಿ ಅರಮನೆಯಲ್ಲಿ ಪ್ರವೇಶ ಮಾಡಿಲ್ಲ, ಹೊರಗಿದ್ದಾಳೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಸ್ತ್ರೀಯರು ನೋಡ್ತಾ ಇದ್ದಾರೆ. ನಾವು ಯಾಕೆ ಬದುಕಬೇಕಾದರೆ, ಇಂಥ ಸುಂದರಿ ಇರುವುದಾದರೆ ನಾವು ಯಾಕಿರಬೇಕು? ನಮ್ಮ ಜೀವನ ವ್ಯರ್ಥವಲ್ವೇ? ನಮ್ಮಲ್ಲೇನು ಸೌಂದರ್ಯ ಇದೆ? ಇವಳು ಯಾವ ಗುಣಗಳಿದೆ ನಮ್ಮಲ್ಲಿ? ಏನೂ ಇಲ್ಲದೆ ಇದ್ದಾಗ ಬದುಕೋದು ಹೇಗೆ? ಸಂತಪ್ತಾಹ. ಯಾರು? ಪರಮಾಂಗನಾಹ, ಅತಿ ಸುಂದರಿಯರು. ತಾಸ್ಸರ್ವಾಹ ದ್ರೌಪದೀಂ ದೃಷ್ಟ ಸಂತಪ್ತಾಹ ಪರಮಾಂಗನಾಹ ಪರಿತಶ್ಚ ಉಪತಸ್ಥುಸ್ಸಾ ತಾಹ. ಸುತ್ತು ಬಂದು ನಿಂತಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಹೆಣ್ಣು ಮಕ್ಕಳು, ಅರಮನೆಯ ಹೆಣ್ಣು ಮಕ್ಕಳೆಲ್ಲ, ದಾಸದಾಸಿಯರೆಲ್ಲರೂ ಓಡಿ ಬಂದಿದ್ದಾರೆ, ಸುತ್ತಲೂ ಬಂದು ನಿಂತಿದ್ದಾರೆ. ಹೇಗೆ? ಸಹಸೋತ್ಥಾಯ ಚಾಸನ. ಅವಳು ಬಂದ ತಕ್ಷಣಕ್ಕೆ ರಿಫ್ಲೆಕ್ಸ್ ಆ್ಯಕ್ಷನ್ನಿನಂತೆ ಥಟ್ಟನೆ ಎದ್ದು ಬಂದು ಹೋಗಿ ಅವರ ಹತ್ರ ನಿಂತಿದ್ದಾಳೆ. ಬಂದಿದ್ದಾಳೆ, ಯಾರೋ ಬಂದಿದ್ದಾರೆ, ದೊಡ್ಡವಳು, ಆದ್ದರಿಂದ ಹೋಗಬೇಕು, ಗೌರವ ಕೊಡಬೇಕು, ಹಾಗೆಲ್ಲ ಇಲ್ಲ. ತಕ್ಷಣಕ್ಕೆ ಎದ್ದು ನಿಂತು ಹೋಗಿ ಅವಳನ್ನು ಸ್ವಾಗತ ಮಾಡ್ತಾರೆ. ಸಹಸೋತ್ಥಾಯ ಚಾಸನ. ಅವಳ ವರ್ಣನೆ ಏನು ಮಾಡ್ತಾರೆ? ಗೂಢಗುಲ್ಫಾಂ. ಮಣಿಗಂಟು, ಕಾಲಿನ ಮಣಿಗಂಟೇನಿದೆಯಲ್ಲ ಅದು ಮಾಂಸದಲ್ಲಿ ಒಳಗೆ ಹೋದದ್ದು, ತುಂಬಿ ಹೋದದ್ದು, ಮುಚ್ಚಿ ಹೋದದ್ದು. ಗೂಢಗುಲ್ಫಾಂ. ಅತಿ ಸರ್ವಾನವದ್ಯಾಂಗಿ. ಯಾವ ಅಂಗವೂ ಕೂಡ ಹೆಚ್ಚಿಲ್ಲ ಕಮ್ಮಿ ಇಲ್ಲ. ಯಾವ ರೀತಿಯಾಗಿರಬೇಕೋ ಲಕ್ಷಣಶಾಸ್ತ್ರದಲ್ಲಿ ಹೇಗಿದೆಯೋ ಆ ರೀತಿಯಾಗಿ ಸಾಮುದ್ರಿಕ ಶಾಸ್ತ್ರದಲ್ಲಿದ್ದಂತೆ ಅತ್ಯಂತ ರಮಣೀಯವಾಗಿರುವಂಥದ್ದು. ರಾಮನ ವರ್ಣನೆಯನ್ನು ಮಾಡುವಾಗಲೂ ಕೂಡ ಹೀಗೆ ವರ್ಣನೆಯನ್ನು ಮಾಡ್ತಾರೆ ವಾಲ್ಮೀಕಿ ಋಷಿಗಳು. ಅತ್ಯಂತ ಸುಂದರವಾಗಿರುವಂತಹ ಪರಮಾತ್ಮನ ರೂಪವಂತೆ. ಅತಿ ಸರ್ವ ಅನವದ್ಯಾಂಗಿ. ನೋಡಿ ಆ ಶಬ್ದಗಳ ನೋಡಿ. ಅಂಗ, ಅನವದ್ಯವಾದ ಅಂಗ, ಅತಿ ಸರ್ವ. ಒಂದೊಂದು ಶಬ್ದಗಳನ್ನು ಬೇಸರವಿಲ್ಲದೆ ಅವಳನ್ನು ಸ್ತೋತ್ರ ಮಾಡ್ತಾರೆ. ನತಗಾತ್ರೀನ್. ನತಗಾತ್ರೀನ್. ಮುಖ ಸೆಟೆದು ನಿಲ್ಲುವುದಲ್ಲ, ಮುಖ ಬಾಗಿ ನಿಲ್ಲುವಂತಹ ದೇಹ. ಮುಖ ಸ್ವಲ್ಪ ಕೆಳಗೆ ಮುಖ ಮಾಡಿದಂತಹ ದೇಹ. ಇಂಥ ದೇಹದಿಂದ ಬಂದಿದ್ದಾಳೆ. ನತಗಾತ್ರೀಂ ಸುಮಧ್ಯಮಾಂ. ನ ಹ್ರಸ್ವಾಂ. ಬಹಳ ಕುಳ್ಳ ಇಲ್ಲ. ನಾತಿಮಹತೀಂ. ಅತಿ ಎತ್ತರವಲ್ಲ. ಜಾತಾಂ ಬಹುತೃಣೇವನೇ. ತಾಂ ಅಚಿಂತ್ಯತಮಾಂ. ಮಹಾಭಾರತ ಹೇಳುತ್ತೆ, ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಂಥ ಒಂದು ಹೆಣ್ಣಿನ ರೂಪ ಇರಬಹುದು ಎಂದು. ಜಗತ್ತಿನಲ್ಲಿ ಎಷ್ಟೇ ಸುಂದರಿಯರನ್ನು ನೋಡಿದರೂ ಕೂಡ ಇಂಥ ಒಂದು ರೂಪವಿರಬಹುದು ಅಂತ ದ್ರೌಪದಿ ದೇವಿಯನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ರೂಪವತಿಯಾದ ತಾಯಿ. ತಾಂ ಅಚಿಂತ್ಯತಮಾಂ. ಮತ್ತೆ ಗೂಢಗುಲ್ಫ ಸಮಾನೋರು. ತ್ರಿಗಂಭೀರ ಷಡುನ್ನತ ಸ್ನಿಗ್ಧ ಪಂಚಸು ರಕ್ತೇಶು ಹಂಸ ಗದ್ಗದ ಭಾಷಿಣಿ. ತಟ 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 ಮಾತಾಡುವುದಲ್ಲ, ಗುಣುಗುಣು ಗುಟ್ಟುವುದಲ್ಲ, ಗಟ್ಟಿಯಾಗಿ ಒದರೋದಲ್ಲ, ಗೊತ್ತೇ ಆಗದಿದ್ದಂತೆ ಅವ್ಯಕ್ತವಾದ ಶಬ್ದಗಳಲ್ಲ.
ಆದರೆ ಹಂಸದಂತೆ ಗದ್ಗದವಾಗಿ ಮಾತಾಡುವುದು. ಗದ್ಗದ ಯಾಕೆ ಅಂದರೆ ನಾನು ಹೆಣ್ಣು, ಆದ್ದರಿಂದ ವಿನಯ, ಆ ಶಾಲೀನತೆಯನ್ನು ತೋರಿಸುವುದಕ್ಕಾಗಿ ಗದ್ಗದತೆ. ಹಂಸ ಯಾಕೆ ಅಂದರೆ ಆ ಮಾತಿನಲ್ಲಿ ಸೌಂದರ್ಯವನ್ನು ಹೇಳುವುದಕ್ಕಾಗಿ ಹಂಸದ ಧ್ವನಿ. ಮಹಾಭಾರತ ವರ್ಣನೆ ಮಾಡುವುದು ಬಿಟ್ಟರೆ ಇನ್ಯಾರು ದ್ರೌಪದಿ ದೇವಿಯನ್ನು, ತಾಯಿಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ? ವೇದವ್ಯಾಸ ದೇವರು ಈ ಎಲ್ಲ ವರ್ಣನೆಗಳನ್ನು ಸೇರಿಸಿದ್ದಾರೆ. ಗೂಢಗುಲ್ಫ ಸಮಾನೋರು ತ್ರಿಗಂಭೀರ ಷಡುನ್ನತ ಸ್ನಿಗ್ಧ ಪಂಚಸು ರಕ್ತೇಶು ಹಂಸ ಗದ್ಗದ ಭಾಷಿಣಿ ಸುಕೇಶಿ ಸುಸ್ವರ. ಅವಳ ಧ್ವನಿ ಎಂದರೆ ಕೇಳ್ತಾ ಕೂತಿರ್ಬೇಕು. ಅವಳ ಮಾತು, ಅವಳ ಧ್ವನಿ ಯಾವುದೇ ಸಂಗೀತ ಅಲ್ಲ, ಅವಳ ಮಾತು ಯಾವುದೇ ಮಾತುಗಳನ್ನು ಕೇಳಬೇಕು ಅಂತ ಅನಿಸ್ಬೇಕು. ಅಂಥ ಧ್ವನಿಯಲ್ಲಿ ಮಾತಾಡು. ಅವಳ ಧ್ವನಿಯೇ ಹಾಗೆ, ಸ್ವರವೇ ಹಾಗೆ. ಯಾವ ಯಾವ ದೇವತೆಯ ಸ್ವರ ಏನೇನು ಎಂಥದ್ದು ಅಂತನ್ನುವುದನ್ನು ಛಾಂದೋಗ್ಯೋಪನಿಷತ್ತಿನ 2ನೇ ಅಧ್ಯಾಯದ ಕೊನೆಯಲ್ಲಿ ಹೇಳುತ್ತಾರೆ. ವಿನರ್ದಿ ಸಾಮ್ನೋ ವ್ರಣೆ ಅಂತನ್ನುವಲ್ಲಿ ಯಾವ ಯಾವ ದೇವತೆಯ ಧ್ವನಿ ಹೇಗೆ ಅಂತನ್ನುವುದು ಆಚಾರ್ಯರು ಶ್ರೀಮನ್ ಮಹಾಭಾರತ ದ್ರೌಪದಿ ದೇವಿಯ ವಿಷಯದಲ್ಲಿ ಹೇಳುವಂಥದ್ದು. ಸುಕೇಶಿ ಸುಸ್ವರ ಶ್ಯಾಮ, ಕಪ್ಪು ಬಣ್ಣದವಳು, ಸುಂದರಿಯಾದವಳು, ಪೀನಶ್ರೋಡಿ ಪಯೋಧರ, ಅರಾಲ ಪಕ್ಷ್ಮ ನಯನ. ಅರಾಲ ಪಕ್ಷ್ಮ ನಯನ, ರೆಪ್ಪೆ, ಕಣ್ಣಿನ ರೆಪ್ಪೆ ಕೇವಲ ಹೀಗೆ ಕಣ್ಣಿನ ಮೇಲೆ ದುಂಡಾಗಿ ಇದ್ದದ್ದಲ್ಲ, ಕೊನೆಗೆ ಅಂಚಿನಲ್ಲಿ ಮತ್ತೆ ಸ್ವಲ್ಪ ವಕ್ರವಾಗಿದ್ದದ್ದು. ಇದು ಅವಳ ಸೌಂದರ್ಯ. ಕಣ್ಣಿನ ರೆಪ್ಪೆ ಕೇವಲ ಕಣ್ಣಿನ ಮೇಲೆ ಮುಚ್ಚಿದ್ದು ಮಾತ್ರವಲ್ಲ, ಕೊನೆಗೆ ಒಂದು ಸ್ವಲ್ಪ ವಕ್ರವಾಗಿದೆ. ಅರಾಲ ಪಕ್ಷ್ಮ ನಯನ, ಅರಾಲ ಅಂದರೆ ವಕ್ರ. ಬಿಂಬೋಷ್ಠಿ ತನು ಮಧ್ಯಮ, ತುಟಿ ಬಿಂಬ. ಬಿಂಬ ಅಂದರೆ ತೊಂಡೆಹಣ್ಣು, ತೊಂಡೆಕಾಯಿ, ತೊಂಡೆಹಣ್ಣು. ಅದು ಮೊದಲು ಹಸಿರಾಗಿರುತ್ತೆ, ಆಮೇಲೆ ಅದು ಕೆಂಪಾಗತ್ತೆ. ಕೆಂಪು ಅಂದರೆ ಅತೀ ಕೆಂಪಾಗುತ್ತೆ. ಆ ಕೆಂಪಿನ ಸೌಂದರ್ಯವೇ ಬೇರೆ. ಅದೊಂದು ಹೊಸದಾದಂಥ, ನಾವು ಪ್ರಾಯ ಮೆಗೆಂಟಾ ಅಂತ ಕರಿಬಹುದು, ಏನೋ ಗೊತ್ತಿಲ್ಲ. ಮೆಗೆಂಟಾ ಅಂತ ಕರೀತಾರೆ ಕಲರಲ್ಲಿ. ಅಂಥ ಬಣ್ಣ ಅದು, ಅಂಥ ಸುಂದರವಾದ ಬಣ್ಣದ ತುಟಿ. ಸುಕೇಶಿ ಸುಸ್ವರ ಶ್ಯಾಮ ಪೀನಶ್ರೋಣಿ ಪಯೋಧರ ಅರಾಲ ಪಕ್ಷ್ಮ ನಯನ ಬಿಂಬೋಷ್ಠಿ ತನುಮಧ್ಯಮ ಕಂಬುಗ್ರೀವ. ಶಂಖದ ಕಂಠ ಹೇಗಿರುತ್ತೆ ಆ ರೀತಿಯಾಗಿ ಅವಳ ಕಂಠ. ಕಂಠದಲ್ಲಿ 3 ಒಲಿಗಳು, ಗೆರೆಗಳು, ಗೂಢ ಸಿರ. ಅಲ್ಲಿ ಧಮನಿಗಳು ಕಾಣುತ್ತೆ. ಆ ಧಮನಿಗಳು ಕಾಣದಿದ್ದಂತೆ ಮುಚ್ಚಿ ಹೋದದ್ದು. ಪೂರ್ಣಚಂದ್ರ ನಿಭಾನನ. ಪೂರ್ಣಚಂದ್ರ ಹೇಗೆ ದುಂಡನೆಯ ಬೆಳ್ಳಗಿನ ಅತ್ಯಂತ ಮನೋಹರವಾದ ರೂಪವೋ ಆ ರೀತಿಯಾಗಿರುವಂತಹ ಅವಳ ಮುಖ. ಆಗ ಸುದೇಶ್ನ ಅವಳಿಗೆ ಕರೀತಾಳೆ. ಅವಳಿಗೆ ಹೇಳ್ತಾಳೆ, ತವ ಹ್ಯನುಪಮಂ ರೂಪಂ ಭೂಷಣೈರಪಿ ವರ್ಜಿತಂ. ಒಂದು ಭೂಷಣವನ್ನು ಹಾಕಿಕೊಂಡಿಲ್ಲ. ಕೊರಳಲ್ಲಿ ಮುತ್ತೈದೆಗೆ ಬೇಕಾಗಿರುವ ಆಭರಣಗಳ ಮಿನಿಮಮ್ ಆಭರಣಗಳನ್ನು ಬಿಟ್ಟು ಇನ್ಯಾವ ಆಭರಣವೂ ಇರಲಿಲ್ಲ. ಯಾಕೆಂದರೆ 12 ವರ್ಷಗಳವರೆಗೆ ಕಾಡಿನಲ್ಲಿ ಕಾಲ ಕಳೆದದ್ದು. ಈಗ ವಿರಾಟ ನಗರಕ್ಕೆ ಬಂದದ್ದು. ಅಂದ ಮೇಲೆ ಅಲ್ಲೆಲ್ಲಿದೆ, ಏನಿಲ್ಲ. ಅಂಥಲ್ಲೂ ಕೂಡ ಕಂಬುಗ್ರೀವ ತವ ಹ್ಯನುಪಮಂ ರೂಪಂ, ನಿನ್ನ ರೂಪಕ್ಕೆ ಉಪಮೆಯನ್ನು ಜಗತ್ತಿನಲ್ಲಿ ಯಾರನ್ನೂ ಹೇಳುವುದು ಸಾಧ್ಯವಿಲ್ಲ. ಯಾರ ರೂಪವೂ ಉಪಮೆಯಾಗಲು ಸಾಧ್ಯವಿಲ್ಲ. ಅಂಥ ಮನೋಹರವಾದ ರೂಪ ನಿನ್ನದು. ಪ್ರಾಯ ಸುದೇಶ್ನೆ ಹೇಳುವಂತಹ ಮಾತು, ಸುದೇಶ್ನೆ ಹೇಳುವ ಮಾತು ಕೇಳಿ ತುಂಬ ವಿಚಿತ್ರವಾಗಿರುವಂಥದ್ದು. ತ್ವಾಂ ಸೃಷ್ಟ್ವಾ ಉಪರತಂ ಮನ್ಯೆ ಲೋಕಕರ್ತಾರಮೀಶ್ವರಂ. ಪರಮಾತ್ಮ ಸೃಷ್ಟಿ ಮಾಡುವಾಗ ನಿನ್ನನ್ನು ಸೃಷ್ಟಿ ಮಾಡಿದ. ನಿನ್ನನ್ನು ಸೃಷ್ಟಿ ಮಾಡುವಾಗ ಜಗತ್ತಿನ ಏನು ಸೌಂದರ್ಯವೋ ಅವನ ಸೌಂದರ್ಯದ ದೃಷ್ಟಿ ಏನಿತ್ತೋ, ಆ ಅಸ್ಥೆಟಿಕ್ಕಾದ ವ್ಯೂ ಏನಿತ್ತು, ಅದನ್ನು ಪರಿಪೂರ್ಣವಾಗಿ ಉಪಯೋಗಿಸಿ ನಿನ್ನನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಸಾಕಾಯಿತು, ಇನ್ನು ಇಂಥ ರೂಪವನ್ನು ನಾನು ಸೃಷ್ಟಿ ಮಾಡಲಾರೆ ಅಂತ ಹೇಳಿ ಬಿಟ್ಟೇ ಬಿಟ್ಟ. ಯಾರನ್ನೂ ಸೃಷ್ಟಿ ಮಾಡಲಿಲ್ಲ, ನೀನೇ ಕೊನೆ ಸೃಷ್ಟಿ. ತ್ವಾಂ ಸೃಷ್ಟ್ವಾ ಉಪರತಂ ಮನ್ಯೆ ಲೋಕಕರ್ತಾರಮೀಶ್ವರಂ. ಜಗತ್ತಿನ ನಿರ್ಮಾಣ ಮಾಡುವಂತಹ ಭಗವಂತ, ಅಮ್ಮ ನಿನ್ನನ್ನು ಸೃಷ್ಟಿ ಮಾಡಿದ ಮೇಲೆ ನಿನಗಿಂತಲೂ ಅದ್ಭುತವಾದ ರೂಪವನ್ನು ಸೃಷ್ಟಿ ಮಾಡಲಿಕ್ಕಾಗುವುದಿಲ್ಲ ಅಂತ ಕೈ ಚೆಲ್ಲಿ ಬಿಟ್ಟು ಬಿಟ್ಟ. ನೀನೇ ಕೊನೆ ಸುಂದರ ಸೃಷ್ಟಿ, ಇದಕ್ಕೆ ಮೇಲೆ ಇನ್ಯಾರಿಲ್ಲ. ನ ತೃಪ್ಯತಿ ಸ್ತ್ರೀಯೋ ದೃಷ್ಟ ಕಾನ ಪುಂಸಾಂ ರತಿರ್ಭವೆ. ಬಹಳ ಕೊಳಕು ಮಾತನ್ನು ಆಡ್ತಾಳೆ.
ಹೆಣ್ಣು ಮಕ್ಕಳು ನಿನ್ನನ್ನು ನೋಡಿ ತೃಪ್ತಿ ಪಡುವುದಿಲ್ಲ, ಗಂಡಸರಿನ ತೃಪ್ತಿ ಪಡ್ತಾರೆ. ಸುದೇಶ್ನೆ ಹೇಳುವ ಮಾತು ಭಾರತೀ ದೇವಿಯ ಬಗ್ಗೆ, ತಾಯಿಯ ಬಗ್ಗೆ, ನಮ್ಮೆಲ್ಲರ ರುದ್ರಾದಿಗಳ ಜನಕಿಯಾಗಿರುವಂತಹ, ಜನನಿಯಾಗಿರುವಂತಹ ಇವಳ ಬಗ್ಗೆ. ನ ತೃಪ್ಯತಿ ಸ್ತ್ರೀಯೋ ದೃಷ್ಟವ. ಹೆಣ್ಣು ಮಕ್ಕಳೆಲ್ಲ ನಿನ್ನನ್ನು ನೋಡ್ತಾ ಕೂತಿರ್ತಾರೆ, ನೋಡ್ತಾ ಇರ್ತಾರೆ. ಯಾಕೆಂದರೆ ಇದನ್ನು ಅನುಭವಿಸಿದ್ದಾಳೆ. ಸುದೇಶ್ನೆ ತನ್ನ ಊರಿಗೆ, ತನ್ನ ಅರಮನೆಗೆ, ತನ್ನ ಮನೆಗೆ, ತನ್ನ ಪ್ರಕೋಷ್ಠಕ್ಕೆ ಬರುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಏನೂ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ಅವಳನ್ನು ನೋಡ್ತಾ ಇದ್ದರು, ಕೇವಲ ಅವಳನ್ನು ನೋಡ್ತಾ ಇದ್ದರು. ಹಾಗಾಗಿ ನ ತೃಪ್ಯಂತಿ ಸ್ತ್ರೀಯೋ ದೃಷ್ಟ ಕಾನಪುಂಸಾಂ ರತಿರ್ಭವೆ ಪ್ರವಾಲ ಪುಷ್ಪಸ್ತಬಕೈರಾಚಿತಾ ವನದೇವತಾ ತ್ವಾಮೇವ ಹಿ ನಿರೀಕ್ಷಂತೆ ವಿಸ್ಮಿತಾ ರೂಪ ಸಂಪದ. ಇದು ಇನ್ನೂ ಅದ್ಭುತವಾದದ್ದು. ಅರಮನೆಯ ಹೊರಗಡೆ ಒಂದು ತೋಟ, ಉದ್ಯಾನ, ಸುಂದರವಾದ ಉದ್ಯಾನ, ನಾನಾ ಗಿಡಗಳು, ನಾನಾ ವಿಧವಾದ ಗಿಡಗಳು. ಆ ಎಲ್ಲ ವೃಕ್ಷಗಳಿಗೆ ಟೊಂಗೆಗಳು. ದ್ರೌಪದೀ ದೇವಿ ಮಧ್ಯದಿಂದ ಬರ್ತಾ ಇರುವಾಗ ಆ ವೃಕ್ಷಗಳ ಟೊಂಗೆಗಳು ಹಾಗೂ ಹೂಗಳು ಆ ಎಲ್ಲವೂ ಕೂಡ ದ್ರೌಪದಿಯ ಕಡೆಗೆ ಅಭಿಮುಖವಾಗಿವೆ ಹೊರತು ಇನ್ಯಾರನ್ನೂ ನೋಡ್ತಾ ಇಲ್ಲ. ಕೇವಲ ದ್ರೌಪದಿಯನ್ನು ನೋಡ್ತಾ ಇದ್ದದ್ದು ವೃಕ್ಷಗಳು, ಅವುಗಳ ಟೊಂಗೆಗಳು, ರೆಂಬೆಗಳು, ಕೊಂಬೆಗಳು ಎಲ್ಲವೂ ದ್ರೌಪದಿಯನ್ನು ನೋಡ್ತಾ ಇವೆ. ಇದನ್ನು ಗಮನಿಸಿದ ಸುದೇಶ್ನೆ ಹೇಳ್ತಾಳೆ. ಸುದೇಶ್ನೆ ಹೇಳುವ ಮಾತು ಪ್ರವಾಲ ಪುಷ್ಪಸ್ತಬಕೈ ಆಚಿತಾ ವನದೇವತಾ. ವನದ ದೇವತೆಗಳು, ಅಂತಹ ದೇವತಾ ಸ್ತ್ರೀಯರು ತ್ವಾಮೇವ ಹಿ ನಿರೀಕ್ಷಂತೆ ವಿಸ್ಮಿತಾ ರೂಪ ಸಂಪದ. ನಿನ್ನ ರೂಪ ಸಂಪತ್ತನ್ನು ಕಂಡು ಆಶ್ಚರ್ಯಚಕಿತರಾಗಿ ನಿನ್ನನ್ನೇ ನೋಡ್ತಾ ಇದ್ದಾರೆ ಸತತವಾಗಿ. ಇನ್ಯಾರನ್ನು ನೋಡುವುದಕ್ಕೆ ಅವರು ಮನಸ್ಸಾಗ್ತಾ ಇಲ್ಲ. ಅಂತಃಪುರಗತಃ ನಾರ್ಯ. ನನ್ನ ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳಿದ್ದಾರಲ್ಲ, ಅವರೆಲ್ಲ ಕೆಲಸ ಮಾಡಬೇಕು. ನಾನು ಹೇಳಿದಕ್ಕೆ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ನೀನು ಕೂತಿರುವಾಗ ನಿನ್ನನ್ನೇ ನೋಡ್ತಾ ಇದ್ದಾರೆ, ಬೇರೆ ಕೆಲಸ ಮಾಡ್ತಾ ಇಲ್ಲ ಅವರು. ಅಂತಃಪುರಗತ ನಾರ್ಯ ಮೃಗಾ ಪಕ್ಷಿಗಣಾ ನರಾ ಸರ್ವೇ ತ್ವಾಮೇವ ಕಲ್ಯಾಣ್ಯ ನಿರೀಕ್ಷಂತೆ ಸುವಿಸ್ಮಿತ. ಆಶ್ಚರ್ಯವೋ ಆಶ್ಚರ್ಯ, ಇಂಥ ರೂಪ ಇರುವುದು ಸಾಧ್ಯವಾ ಜಗತ್ತಿನಲ್ಲಿ? ಇಷ್ಟು ಮನೋಹರವಾದಂತಹ ರೂಪವಿರಬಹುದಾ ಎಂಬುದಾಗಿ ಎಲ್ಲರೂ ನಿನ್ನನ್ನು ನೋಡ್ತಾ ಇದ್ದಾರೆ. ಇಂಥ ರೂಪವತಿಯಾಗಿದ್ದಿ ನೀನು. ಆದ್ದರಿಂದ ದಯವಿಟ್ಟು ನೀನು ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಬೇಡ. ನತ್ವಾದಶಿ ಕಾಚನಮೇ ತ್ರಿಷು ಲೋಕೇಶು ಸುಂದರಿ ದೃಷ್ಟಪೂರ್ವ ಶ್ರುತಾವಾಪಿ ಚಕ್ಷುಷಾ ವಿದ್ಯತೆ ಶುಭ. ನಿನ್ನಂತಹ ಲಾವಣ್ಯವತಿಯನ್ನು, ಸುಂದರಿಯನ್ನು ನಾನು ಕಣ್ಣಿನಿಂದಂತೂ ನಾನು ನೋಡಿಲ್ಲ, ಎಲ್ಲೂ ನಾನು ಕೇಳಿಲ್ಲ. ಅಂಥ ಸುಂದರಿಯಾಗಿದ್ದಿ ನೀನು. ಆದ್ದರಿಂದ ದಯವಿಟ್ಟು ನನ್ನ ಮನೆಯಲ್ಲಿ ಬರಬೇಡ. ಮುಂದೆ ಒಂದು ಮಾತನ್ನು ಹೇಳ್ತಾರೆ, ನಾನು ಅದನ್ನು ಹೇಳ್ತಾ ಇಲ್ಲ, ಕೇವಲ ಬಾಯಿಯಲ್ಲಿ ಹೇಳಿಬಿಡ್ತೇನೆ. ನನ್ನ ಗಂಡ ವಿರಾಟ ರಾಜ ಕದಾಚಿತ್ ನನ್ನನ್ನು ತ್ಯಾಗ ಮಾಡಿ ನಿನ್ನ ಬೆನ್ನು ಹತ್ತಿದರೆ ಆಶ್ಚರ್ಯವಲ್ಲ. ಆದ್ದರಿಂದ ನೀನು ಇಲ್ಲಿರಬೇಡ, ಹೋಗಿಬಿಡು. ನಾನು ನಿನಗೆ ಆಶ್ರಯವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಅಂಗಲಾಚಿ ಬೇಡಿಕೊಳ್ತಾರೆ ದ್ರೌಪದಿ. ಹಾಗನ್ಬೇಡಮ್ಮ, ನನಗೆ ಅನ್ನ ಇಲ್ಲ, ನನಗೆ ಗತಿ ಇಲ್ಲ, ಯಾರೂ ಇಲ್ಲ, ನನಗೆ ಆಶ್ರಯವೇ ಇಲ್ಲ. ನಿನ್ನ ಆಶ್ರಯದಲ್ಲಿ ಬಂದಿದ್ದೇನೆ, ಏನೋ ಸ್ವಲ್ಪ ದಿವಸ ಇರ್ತೇನೆ, ಹೆಚ್ಚು ದಿವಸ ಇರುವುದಿಲ್ಲ, ನಾನು ಹೋಗಿಬಿಡ್ತೇನೆ, ದಯವಿಟ್ಟು ನನಗೆ ಆಶ್ರಯವನ್ನು ಕೊಡು ಅಂತ ತುಂಬ ಬಲವಂತ ಮಾಡಿ ಬೇಡಿಕೊಂಡದ್ದಕ್ಕೆ ಆಗಲಿ ಅಂತ ಒಪ್ಪಿಕೊಳ್ತಾಳೆ. ಇದೇ ಮಾತು ಗಾಂಧಾರಿ ಕುಂತಿಗೆ ಹೇಳ್ತಾಳೆ. ವಿವಾಹ ಮುಗಿಸಿಕೊಂಡು, ದ್ರೌಪದಿಯ ವಿವಾಹವನ್ನು ಮುಗಿಸಿಕೊಂಡು ಪಂಚಪಾಂಡವರು, ದ್ರೌಪದಿ ಹಾಗೂ ಕುಂತಿ ಈ 7 ಜನ ಯಾವಾಗ ಹಸ್ತಿನಪುರಕ್ಕೆ ಬಂದಾಗ ಮೊದಲನೇ ದಿನ ಬಂದು ಅವಳ ಸ್ವಾಗತ ಗಾಂಧಾರಿ ನೋಡಿರುವುದಿಲ್ಲ. ಗಾಂಧಾರಿ ಕಣ್ಣು ಪಟ್ಟಿ ನೋಡಲಿಕ್ಕಾಗುವುದಿಲ್ಲ. ಆದರೆ ಜನರು ಹೇಳಿದ ಮಾತುಗಳನ್ನೆಲ್ಲ ಕೇಳಿ 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 ಅವಳಿಗೆ ಒಂದೇ ದಿನದಲ್ಲಿ ಅರ್ಥವಾಯಿತು ಇವಳು ಎಂಥ ರೂಪವತಿ ಅಂತ. ಗೊತ್ತಾದದ್ದಕ್ಕೆ ಕುಂತಿಯನ್ನು ಏಕಾಂತದಲ್ಲಿ ಕರೆದು ಹೇಳ್ತಾಳೆ, ಕುಂತಿ, ನೀನು ಒಂದು ಕೆಲಸ ಹೇಳ್ತೀನಿ, ದಯವಿಟ್ಟು ನಮ್ಮ ಮನೆಯಲ್ಲಿ ನೀನು ವಾಸವಾಗಿ ಇರಬೇಡ. ನನ್ನ ಮಗ ದುರ್ವಿನೀತನಾದನವ, ಮಹಾ ಉನ್ಮತ್ತನಾದವ, ಕೆಟ್ಟ ದೃಷ್ಟಿಯವನದು, ಆದ್ದರಿಂದ ದಯವಿಟ್ಟು ಇಲ್ಲಿ ಇರಬೇಡ ಅಂತ ಹೇಳಿಬಿಡ್ತಾಳೆ. ಆಗಲೇ ಇಂಥ ರೂಪವತಿ, ತ್ರಿಲೋಕ ಸುಂದರಿಯಾಗಿರುವಂತಹ ನಮ್ಮೆಲ್ಲರ ತಾಯಿಯಾದ ಭಾರತೀ ದೇವಿ. ತ್ವಾಮೈವೇಕ್ಷ ಏಕಾಂ ನಿರೀಕ್ಷಂತೆ ವಿಸ್ಮಯಾದ್ವರವರ್ಣಿನಿ.
ಆಶ್ಚರ್ಯದಿಂದ ನಿನ್ನ ಸೌಂದರ್ಯ ಚೆನ್ನಾಗಿದೆ ಅಂತ ಅನ್ನೋದು ಒಂದು ಕಡೆಗೆ ಸಂತೋಷವಾಗುವುದಾದರೆ, ಇನ್ನೊಂದು ಕಡೆಗೆ ಆ ಸೌಂದರ್ಯದ ಆನಂದದ ಜೊತೆಗೆ ಆಶ್ಚರ್ಯದ ಆನಂದ ಮತ್ತೊಂದು. ಅಂಥ ಆಶ್ಚರ್ಯವನ್ನು ನಿನ್ನನ್ನು ಕಂಡಾಗ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಅಂದರೆ ಪ್ರಾಣಿಗಳು, ಪಕ್ಷಿಗಳು, ವೃಕ್ಷಗಳು, ತಿರ್ಯಕ್ ಪ್ರಾಣಿಗಳು. ತ್ವಾಮೇವ ಏಕಾಂ ನಿರೀಕ್ಷಂತೆ ವಿಸ್ಮಯಾದ್ವರವರ್ಣಿನಿ ವೃಕ್ಷಾಂಶ್ಚ ಉಪಸ್ಥಿತಾನ್ ಪಶ್ಯ. ನೀನು ಹಾದು ಬರುವ, ನೀನು ಯಾವ ಮಾರ್ಗದಿಂದ ಬಂದೆಯೋ ಆ ಮಾರ್ಗದ ಅಕ್ಕಪಕ್ಕದಲ್ಲಿರುವಂತಹ ವೃಕ್ಷಗಳೆಲ್ಲವೂ ತಮ್ಮ ರೆಂಬೆ ಕೊಂಬೆಗಳನ್ನು ದೂರಕ್ಕೆ ಚಾಚಿ ನಿನ್ನನ್ನು ಮುಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾ ಇವೆ. ನಿನ್ನನ್ನು ಮುಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾ ಇವೆ. ಅಷ್ಟರ ಮಟ್ಟಿಗೆ ನೀನು ವೃಕ್ಷಗಳಿಗೂ ಆಕರ್ಷಕೆಯಾಗಿದ್ದೀನಿ. ವೃಕ್ಷಾಂಶ್ಚೋಪಸ್ಥಿತಾನ್ ಪಶ್ಯ ಯೈಮೇ ಮಮ ವೇಶ್ಮನಿ. ವಿನಿಮಂತೆ ಬಾಗಿ ಬಾಗಿ ಬರ್ತಾ ಇವೆ ನಿನ್ನ ಹತ್ರ. ವಿನಮಂತೆ ಹಿ ತ್ವಾಂ ದೃಷ್ಟ್ವಾ ಪುಮಾಂಸಂ ಕಂ ನಲೋಭಯೇ. ಯಾವ ಪುರುಷರಿಗೆ ನೀನು ಮನಸ್ಸನ್ನು ವಿಕಾರಗೊಳಿಸದೇ ಇರಬಹುದು. ಬಿಭರ್ಷಿ ಪರಮಂ ರೂಪಂ ಅತಿಮಾನುಷಮದ್ಭುತಂ. ಇದು ಮನುಷ್ಯ ಸಹಜವಾದಂತಹ ರೂಪವಲ್ಲ, ಇದು ದಿವ್ಯವಾದ ರೂಪ. ಅತ್ಯಂತ ದ್ವಾತ್ರಿಂಶ ಲಕ್ಷಣಗಳಿಂದ ಕೂಡಿದಂತಹ ಅತ್ಯುತ್ತಮವಾದ ರೂಪವಿದು, ಅದ್ಭುತವಾದದ್ದು. ತಿರ್ಯಗ್ಯೋನಿಗತಾಶ್ಚಾಪಿ ನಿರೀಕ್ಷಂತೆ ಸುವಿಸ್ಮಿತ. ಬೆಕ್ಕು ನಿನ್ನನ್ನೇ ನೋಡ್ತಾ ಇರ್ತದೆ, ನಾಯಿ ನಿನ್ನನ್ನು, ಹಸು ನಿನ್ನನ್ನು ನೋಡ್ತಾ ಇದೆ, ಕರುಗಳು ನಿನ್ನನ್ನೇ ನೋಡ್ತಾ ಇವೆ, ಆನೆಗಳು, ಕುದುರೆಗಳು, ಯಾವ ಪ್ರಾಣಿ ನಿನ್ನನ್ನು ನೋಡ್ತಾ ಇಲ್ಲ, ಎಲ್ಲರೂ ನಿನ್ನನ್ನು ನೋಡ್ತಾ ಇದ್ದಾರೆ. ತಿರ್ಯಗ್ಯೋನಿಗತಾಶ್ಚಾಪಿ ನಿರೀಕ್ಷಂತೆ ಸವಿಸ್ಮಯಾ. ತವ ರೂಪಂ ಅನಿಂದ್ಯಾಂಗಿ ಕಿಂಪುನರ್ ಮಾನವ ಭುವಿ. ಮುಂದೆ ಮಾತು ಅದನ್ನೇ ನಾನು ಹೇಳಿದೆ. ರಾಜ ವಿರಾಟ ಮಾಂ ವಿಹಾಯ ವರಾರೋಹೆ ತ್ವಾಂ ಗಚ್ಚೇತ್ ಸರ್ವಚೇತಸ. ಪರಿಪೂರ್ಣ ಮನೋಭಾವದಿಂದ ನನ್ನನ್ನೇ ಸ್ವೀಕಾರ ಮಾಡಿಬಿಟ್ಟಾನು, ನನ್ನನ್ನು ಬಿಟ್ಟು ಬಿಡಬಹುದು, ಹಾಗಾಗದಿರಲಿ. ಎಂಭಿತ್ವಂ ಅನಮದ್ಯಾಂಗಿ ನರಂ ಆಯತಲೋಚನೆ ಸುಪ್ರಸನ್ನಾ ಹಿ ವೀಕ್ಷೇತಾ ಸಕಾಮ ವಶಗೋ ಭವೆ. ನೀನೇನಾದರೂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಕೊನೆಯ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಯಸ್ಯೇಯಂ ಚಾರು ಸರ್ವಾಂಗಿ ಭಾರ್ಯಾ ಸ್ಯಾತ್ ಆಯತೇಕ್ಷಣ ಪರೋ ಲಾಭಶ್ಚ ತಸ್ಯ ಸ್ಯಾನ್ ನ ಸ ಶೋಚೇತ್ ಕದಾಚನ. ಯಾರು ಇಂಥ ದ್ರೌಪದಿಯ ಪತಿ ಆಗುವನೋ ಅವನ ಭಾಗ್ಯ ಏನಿದೆ ಅಂದರೆ ಅವನು ಎಂದೂ ದುಃಖವನ್ನು ಅನುಭವಿಸಲಾರ. ಇಂತಹ ಮಹಾಮಂಗಲ ದೇವತೆಯಾಗಿರುವಂತಹ ಭಾರತೀದೇವಿ ಯಸ್ಯಾಹ ಗಾತ್ರಂ ಶುಭಂ ಪೀನಂ ಮುಖಂ ಜಯತಿ ಪಂಕಜಂ ಗತಿರ್ಹಂಸಂ. ಹಂಸ ಪಕ್ಷಿ ಯಾವ ರೀತಿಯಾಗಿ ಮೆತ್ತನೆ ಕಾಲನ್ನು ಇಟ್ಟು ಹೆಜ್ಜೆ ಇಡುತ್ತೋ ಅಂಥ ಆ ಹಂಸದ ಗತಿಯನ್ನು ಕೂಡ ಮೀರಿಸುವ ಗತಿ ನಮ್ಮ ತಾಯಿ ಭಾರತೀ ದೇವಿ, ದ್ರೌಪದಿ ದೇವಿಯದು. ಸ್ಮಿತಂ ಕುಂದಂ, ಕುಂದ ಪುಷ್ಪದ ಏನೊಂದು ಸೌಂದರ್ಯವಿದೆ, ಲಾವಣ್ಯವಿದೆ, ಆ ಲಾವಣ್ಯವನ್ನು ಮೀರಿಸುವಂಥದ್ದು ದ್ರೌಪದಿಯ ಹಾಸಕ್ಕೆ ಇದೆ, ಮಂದ ಸ್ಮಿತಕ್ಕೆ ಉಂಟು. ಸೈಷಾ ನರಹತಿ ಪದ್ವದಂ. ಅನೇಕ ಮಾತುಗಳನ್ನು ಹೇಳ್ತಾರೆ. ಅಚ್ಛಿದ್ರಹಸ್ತಪಾದಾಚ, ಕೈಗಳಲ್ಲಿ ಅಂತರ ಇರತಕ್ಕದ್ದಲ್ಲ, ಬೆರಳುಗಳಲ್ಲಿ ಅಂತರವಿರಬಾರದು. ಅಂತರವಿಲ್ಲದಂತಹ ಕೈಗಳು, ಬೆರಳುಗಳು ದ್ರೌಪದಿ ದೇವಿಯದು. ಅಚ್ಛಿದ್ರ ದಶನಾಚಸ, ಹಲ್ಲುಗಳಲ್ಲಿ ಅಂತರವಿಲ್ಲದಂತಹ ಹಲ್ಲುಗಳನ್ನು, ನೆಟ್ಟಗಿನ ಹಲ್ಲುಗಳನ್ನು, ಎಷ್ಟು ಹಲ್ಲುಗಳು ಅದನ್ನು ಹೇಳ್ತಾರೆ. ದ್ವಾತ್ರಿಂಶದ್ ದಶನಾಹ ಯಸ್ಯಾಹ, 32 ಹಲ್ಲುಗಳು ಪರಿಪೂರ್ಣವಾಗಿರುವಂತಹ ಅತಿ ಸುಂದರವಾದ ಹಲ್ಲುಗಳು. ಸ್ನಿಗ್ಧಾಶ್ಚ ಮೃದವಕ್ಕೇಶಾಹ ಸೈಷಾ ನಾರ್ಹತಿ ಪದ್ವಧಂ. ಹೀಗೆ ಸೇಯಂ ಲಕ್ಷಣ ಸಂಪನ್ನ ಪೂರ್ಣಚಂದ್ರ ನಿಭಾನನ ಸುರೂಪಿಣೀ ಸುವದನ ನೇಯಂ ಯೋಗ್ಯ ಪದಾವಧಂ ದೇವದೇವೀವ ಸುಭಗ ಶಕ್ರದೇವೀವ ಶೋಭನ ಅಪ್ಸರಾ ಇವ ಸಾರೂಪ್ಯಾತ್ ನೇಯಂ ಯೋಗ್ಯ ಪದಾವಧಂ. ಇಂತಹ ಅದ್ಭುತವಾದಂತಹ ರೂಪವನ್ನು ಪಡೆದ ಭಾರತೀ ದೇವಿ ಎಂಬುದಾಗಿ ವಿರಾಟ ಪರ್ವದಲ್ಲಿ ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾರೆ. ಇಂತಹ ದ್ರೌಪದೀ ದೇವಿಯ ರೂಪವನ್ನು ನಾವು ಚಿಂತನೆ ಮಾಡುವಾಗ, ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಅಂತನ್ನುವುದಾಗಿ ಚಿಂತನೆ ಮಾಡುವಾಗ ಹೇಗೆ ಕೌಶೇಯ ಪೀತವಸನಂ ಅರವಿಂದ ನೇತ್ರಾಂ ಅಂತ ಲಕ್ಷ್ಮೀದೇವಿಯ ಸ್ಮರಣೆಯನ್ನು ಮಾಡ್ತೇವೆ, ಲಕ್ಷ್ಮೀದೇವಿಯ ಧ್ಯಾನವನ್ನು ಮಾಡ್ತೇವೆ. ಆ ರೀತಿಯಾಗಿ ಮಹಾತಾಯಿ ದ್ರೌಪದೀ ದೇವಿಯ
ಸ್ಮರಣೆಯನ್ನು ಕೂಡ ಅವಶ್ಯವಾಗಿ ಮಾಡಿ ಅವಳ ವಿಶೇಷವಾದ ಕರುಣೆಯಿಂದ ಶಾಸ್ತ್ರಗಳ ಜ್ಞಾನವನ್ನು ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಳ್ಳುವ ಹಾಗೂ ಉತ್ತಮವಾದಂತಹ ವಾಗ್ಮಿತೆಯನ್ನು ಸಂಪಾದನೆ ಮಾಡುವ ಮಹಾ ಲಾಭ ನಮಗೆ ಆ ಮಹಾದೇವಿಯ ಮಹಾತಾಯಿಯ ಸ್ಮರಣೆಯಿಂದ ಧ್ಯಾನದಿಂದ ನಮಗೆ ಒದಗತ್ತೆ. ಅಂಥ ದೇವಿಯ ವರ್ಣನೆಯನ್ನು ಮಾಡಿದ್ದನ್ನು ನಾವು ತಿಳಿದು ಧನ್ಯರಾಗೋಣ, ಮಹಾತಾಯಿಯ ವಿಶೇಷವಾದ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.